2016 ನವೆಂಬರ್ 7ನೇ ತಾರೀಕು ಬೆಂಗಳೂರಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತ ಟಿಜಿ ಹಳ್ಳಿ ಡ್ಯಾಮ್ ಹತ್ರ ಮಾಸ್ತಿಗುಡಿ ಅನ್ನೋ ಫಿಲ್ಮ್ ಇಂದು ಶೂಟಿಂಗ್ ನಡೀತಿತ್ತು. ಲೈಫಲ್ಲಿ ಹೇಳಿದ ತಕ್ಷಣ ಆಕ್ಚುಲಿ ನಾನು ನೆನ್ನೆ ಹೇಳ್ಬಿಟ್ಟೆ ಅವ್ರಿಗೆ ಜ್ವರ ಇದೆ ಸಾರ್ ಅಂತ, ಬೇರೆ ಆಪ್ಷನ್ ನೋಡ್ತಾರೇನೋ ಅಂತ. ದುರಂತಕ್ಕೂ ಸಂಬಂಧ ಇದೆಯಾ? ಸಂಬಂಧ ಇದೆ. ಹೆಂಗೆ? ಇದನ್ನೇ ನಾನು ಹೇಳ್ದೆ. ನನ್ನ ಜಾಕೆಟೇ ಬೇಡ ಏನೂ ಬೇಡ ಅಂತ ಕಿತ್ತು ಬಿಸಾಕ್ಬಿಟ್ಟು ನಾನು ಹಂಗೆ ಹೋಗ್ತೀನಿ ಅಂತ ಹೇಳ್ತೀನಿ. ನೀವು ನಂಬಲ್ಲ, ಈ ಫೈಟ್ ಮಾಡೋಕ್ಕೂ ಮುಂಚೆ ನಾನು ಆಕ್ಚುಲಿ ರವಿ ವರ್ಮಾ ಅವರಿಗೆ ಈ ಸೀನ್ ನ ಶೂಟ್ ಮಾಡಕ್ಕೆ ಇಷ್ಟನೇ ಇರ್ಲಿಲ್ಲಂತೆ. ನಾಗಶೇಖರ್ ಅವರು ಡೈರೆಕ್ಟರ್ ಆಗಿದ್ರು, ಮತ್ತೆ ದುನಿಯಾ ವಿಜಯ್ ಅವರು ಹೀರೋ ಆಗಿದ್ರು. ಆಮೇಲೆ ಈ ಫಿಲ್ಮಿನ ಸ್ಟೋರಿ ಕೂಡ ದುನಿಯಾ ವಿಜಯ್ ಅವರೇ ಬರ್ದಿದ್ರು. ವಿಲನ್ಸ್ ಗಳಾಗಿ ಈ ಫಿಲ್ಮ್ಗೆ ಸೆಲೆಕ್ಟ್ ಆಗಿದ್ದು ಅನಿಲ್ ಮತ್ತೆ ಉದಯ್. ಇವರಿಬ್ರು ಬಹಳ ಬಡ ಕುಟುಂಬದಿಂದ ಬಂದಿರುವಂತ ಹುಡುಗರು. ತುಂಬಾ ವರ್ಷದಿಂದ ಇಂಡಸ್ಟ್ರಿಲಿ ಸ್ಟ್ರಗಲ್ ಮಾಡಿ ಚಿಕ್ಕ ಪುಟ್ಟ ರೋಲ್ಸ್ ಗಳನ್ನ ಮಾಡಿ ಈಗ ತಾನೇ ವಿಲನ್ಸ್ ಗಳಾಗಿ ಎಸ್ಟಾಬ್ಲಿಷ್ ಆಗಿದ್ರು. ಸೊ ಶೂಟಿಂಗ್ ನಡೆಯೋ ದಿನ ಅನಿಲ್ ಮತ್ತೆ ಉದಯ್ ಅವರು ಓಡಿ ಬಂದು ಹೆಲಿಕಾಪ್ಟರ್ ನ ಹತ್ತಿ 60 ರಿಂದ 100 ಅಡಿ ಆಳ ಇರುವಂತ ಈ ಕೆರೆಯಲ್ಲಿ ಜಂಪ್ ಮಾಡಬೇಕಿತ್ತು. ಇದೊಂದು ಚೇಸ್ ಸೀನ್ ಆಗಿರೋದ್ರಿಂದ ದುನಿಯಾ ವಿಜಯ್ ಅವರು ಕೂಡ ಇವ್ರ ಜೊತೆನೆ ಜಂಪ್ ಮಾಡಬೇಕಿತ್ತು. ಸೊ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಇದೇ ಫಸ್ಟ್ ಟೈಮ್ ಇಷ್ಟೊಂದು ರಿಸ್ಕ್ ಇರುವಂತ ಒಂದು ಆಕ್ಷನ್ ಸೀನ್ ನ ಲೈವ್ ಆಗಿ ಶೂಟ್ ಮಾಡಿದ್ದು. ಸೊ ಇದರಿಂದಾಗಿ ಬಹಳಷ್ಟು ಜನ ಇದನ್ನ ನೋಡ್ಬೇಕು ಮತ್ತೆ ಮೀಡಿಯಾದಲ್ಲಿ ನಮಗೆ ಕವರೇಜ್ ಸಿಗಬೇಕು ಅಂತ ಈ ಫಿಲ್ಮಿನ್ ಟೀಮ್ ನವರು ಎಲ್ಲಾ ಮೀಡಿಯಾದವ್ರನ್ನು ಸ್ಪಾಟ್ ಗೆ ಕರೆಸಿದ್ರು. 100% ತುಂಬಾ ರಿಸ್ಕ್ ಇದೆ. ಇದು ಒಳಗಡೆ ಆಳ ಗೊತ್ತಿಲ್ಲ, ಮತ್ತೆ ಹೆಲಿಕಾಪ್ಟರ್ ಇಂದ ಜಂಪ್ ಮಾಡ್ಬೇಕಾದ್ರೆ ಏನ್ ಮೂವ್ಮೆಂಟ್ ಅಲ್ಲಿ ಮಾಡ್ತೀವಿ. ಫೈನಲಿ ಶೂಟಿಂಗ್ ಸ್ಟಾರ್ಟ್ ಆಗ್ತಿದ್ದಂಗೆ ವಿಜಯ್ ಅವರು ಅನಿಲ್ ಮತ್ತೆ ಉದಯ್ನ ಚೇಸ್ ಮಾಡ್ತಾರೆ. ನೆಕ್ಸ್ಟ್ ಈ 3 ಜನ ಹೆಲಿಕಾಪ್ಟರ್ ನ ಹತ್ತಿದ ಮೇಲೆ ಹೆಲಿಕಾಪ್ಟರ್ ಕೆರೆ ನಡುವೆ ಹೋಗುತ್ತೆ. ಈಗ ಈ 3 ಜನನು ಹೆಲಿಕಾಪ್ಟರ್ ಇಂದ ಕೆರೆ ಒಳಗಡೆ ಜಂಪ್ ಮಾಡ್ತಾರೆ. ಇವರು ಬಹಳ ಎತ್ತರದಿಂದ ಹಾರಿದ್ಕೆ ನೀರು ಒಳಗಡೆ ಕೂಡ ಅಷ್ಟೇ ಆಳಕ್ಕೆ ಹೋಗಿರ್ತಾರೆ. ಸ್ಟಿಲ್ ಮೇಲೆ ಬಂದಂತ 3 ಜನ ಸ್ವಿಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರ. ಆದ್ರೆ ಅನಿಲ್ ಕೈಲಿ ಬಹಳ ಮುಂದಕ್ಕೆ ಸ್ವಿಮ್ ಮಾಡಕ್ ಆಗಲ್ಲ. ಇದರಿಂದಾಗಿ ಅವರು ನೀರು ಒಳಗಡೆ ಮುಳುಗ್ಬಿಡ್ತಾರೆ. ಅನಿಲ್ಗಿಂತ ಸ್ವಲ್ಪ ಮುಂದೆ ಬಂದ ಮೇಲೆ ಉದಯ್ ಕೂಡ ನೀರು ಒಳಗಡೆ ಮುಳುಗ್ಬಿಡ್ತಾನೆ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಂತ ದೋಣಿಯಿಂದಾಗಿ ಮುಳುಗ್ತಿದ್ದಂತ ದುನಿಯಾ ವಿಜಯ್ ಅವರು ಉಳ್ಕೊಂಡ್ಬಿಡ್ತಾರೆ. ಸೊ ಈ ಇನ್ಸಿಡೆಂಟ್ ಆದ್ಮೇಲೆ ಅನಿಲ್ ಮತ್ತೆ ಉದಯ್ ಇನ್ನೂ ಬದುಕಿರ್ಬೋದು ಅನ್ನೋ ನಂಬಿಕೆಯಿಂದ ಎಲ್ಲರೂ ಅಲ್ಲಿ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ರಿಯಾಲಿಟಿ ಅರ್ಥ ಆಗ್ತಿದ್ದಂಗೆ ಬಹಳ ಜನ ಆಳಕ್ ಸ್ಟಾರ್ಟ್ ಮಾಡ್ತಾರೆ. ಆಬ್ವಿಯಸ್ಲಿ ಈ ಒಂದು ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಈ ವಿಷಯನ ಕೇಳಿ ಶೂಟಿಂಗ್ ಸ್ಪಾಟಿಗೆ ಬಂದಂತ ಅನಿಲ್ ಮತ್ತೆ ಉದಯ್ ಮನಿ ಅವರು ಅಲ್ಲೇ ಆಳಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇಂತ ಕೆಟ್ಟ ಘಟನೆ ನಡೆಯಕ್ಕೆ ಮತ್ತೆ ಇಲ್ಲಿ ಅಳ್ತಿರೋರ್ ಕಣ್ಣೀರಿಗೆ ಕಾರಣ ಈ ಮಾಸ್ತಿಗುಡಿ ಫಿಲ್ಮಿನ್ ಟೀಮ್ ನವರು. ಯಾಕಂದ್ರೆ ಇವರು ಈ ಸ್ಟೆಂಟ್ ನ ಪರ್ಫಾರ್ಮ್ ಮಾಡಕ್ಕೆ ಪರ್ಮಿಷನ್ ತಗೊಂಡಿರ್ಲಿಲ್ಲ ಅಂತ ಸ್ವತಃ ಉದಯ್ ಅವ್ರ ತಂದೆ ಅವರೇ ಹೇಳ್ಯಾರ. ಇವರು ಪರ್ಮಿಷನ್ ಇಸ್ಕೊಂಡಿಲ್ವಂತೆ ಗೌರ್ಮೆಂಟ್ ಅವರಲ್ಲಿ ಕೆರೆನ. ಶೂಟಿಂಗ್ ಪರ್ಮಿಷನ್ ತಗೊಂಡು ಅದು ಈಗ ಅವರು ಕೇಸ್ ನಡೆಸ್ತಾ ಇರೋದು ಗೌರ್ಮೆಂಟ್ ಆಫ್ ಕರ್ನಾಟಕ. ಆಮೇಲೆ ಇಷ್ಟೊಂದು ರಿಸ್ಕ್ ಇರೋಂತ ಸೀನ್ ನ ಶೂಟ್ ಮಾಡಕ್ಕಿಂತ ಮುಂಚೆ ಇವರು ಬಹಳ ಲೇಜಿಯಾಗಿ ಪ್ರಿಪರೇಷನ್ ನ ಮಾಡಿದ್ರು. ಯಾಕಂದ್ರೆ ಇಲ್ಲಿ ಇವರು ಹೀರೋಗ್ ಮಾತ್ರ ಲೈಫ್ ಜಾಕೆಟ್ ಹಾಕಿದ್ರು. ಅನಿಲ್ ಮತ್ತೆ ಉದಯ್ಗೆ ಯಾವ್ದೇ ತರ ಜಾಕೆಟ್ ಗಳನ್ನ ಅಥವಾ ಸೇಫ್ಟಿ ಜಾಕೆಟ್ ಗಳನ್ನ ಹಾಕಿರ್ಲಿಲ್ಲ. ಅಟ್ಲೀಸ್ಟ್ ಅನಿಲ್ ಮತ್ತೆ ಉದಯ್ ಮೈ ಮೇಲೆ ಜಾಕೆಟ್ಸ್ ಆದ್ರೂ ಇದ್ದಿದ್ರೆ ದೋಣಿ ಬರೋವರೆಗೂ ಅವರು ತೇಳ್ತಾ ಇರೋರು. ಇವರು ಹೀರೋ ಮಾತ್ರ ಜಾಕೆಟ್ ಹಾಕಿರೋದನ್ನ ನೋಡ್ತಿದ್ರೆ ಹೀರೋ ಜೀವಕ್ಕೆ ಮಾತ್ರ ವ್ಯಾಲ್ಯೂ, ವಿಲನ್ಸ್ ಗಳ ಜೀವಕ್ಕೆ ವ್ಯಾಲ್ಯೂವೇ ಇಲ್ಲ ಅಂತ ಅನ್ಸುತ್ತೆ. ಆಮೇಲೆ ಇಷ್ಟೊಂದು ರಿಸ್ಕ್ ಇರೋಂತ ಸೀನ್ ನ ಶೂಟ್ ಮಾಡ್ಬೇಕಾದ್ರೆ ಸ್ಪಾಟ್ ಅಲ್ಲಿ ಎಲೆಕ್ಟ್ರಿಕ್ ಬೋಟ್ ಗಳು ಇರ್ಲೇಬೇಕು. ಬಟ್ ಇವ್ರ ಹತ್ರ ಕೈಯಿಂದ ಓಡಿಸೋ ದೋಣಿ ಇತ್ತೆ ಹೊರತು ಎಲೆಕ್ಟ್ರಿಕ್ ಬೋಟ್ ಗಳು ಅಲ್ಲಿ ಇರ್ಲಿಲ್ಲ. ಎಲೆಕ್ಟ್ರಿಕ್ ಬೋಟ್ಸ್ ಗಳಲ್ಲಿ ಇರ್ಲಿಲ್ಲ ಅಂತ ಸ್ವತಃ ಈ ಫಿಲ್ಮಿನ್ ಫೈಟ್ ಮಾಸ್ಟರ್ ಆಗಿರುವಂತ ರವಿ ವರ್ಮಾ ಅವರೇ ಹೇಳಿದ್ದಾರೆ. ಏನು ಬೇಕೆಲ್ಲ ಪ್ರಿಕಾಷನ್ ಹೇಳಿ ನಾನು ಬೋಟ್ ಇಲ್ಲ ಅಂತಂದ್ರೂ ಬೋಟ್ ಬಂದಿದೆ. ಬೋಟಲ್ಲಿ ಏನು ಮಾಡಿದ್ದಾನೆ ಅನಿಲ, 2 ಮೋಟರ್ ಬೈಕ್ ಇದೆಯಲ್ಲ ಬೋಟ್, ಆ ಬೋಟ್ ತರಿಸಲಿಲ್ಲ. ಎಲೆಕ್ಟ್ರಿಕ್ ಬೋಟ್ಸ್ ಗಳು ಅಲ್ಲಿದ್ದಿದ್ರೆ ಇಮಿಡಿಯೇಟ್ಲಿ ಹೋಗಿ ಅನಿಲ್ ಮತ್ತೆ ಉದಯ್ನ ಸೇವ್ ಮಾಡಬಹುದಿತ್ತು. ಸೊ ಆಕ್ಚುಲಿ ಮೀಡಿಯಾದವ್ರನ್ನ ಆ ಸ್ಪಾಟಿಗೆ ಕರ್ಸಿರೋದ್ರಿಂದ ಫಿಲ್ಮಿಗೆ ಪ್ರಮೋಷನ್ ಕೂಡ ಆಗುತ್ತೆ ಅಂತ ಇವ್ರ ತಲೆಯಲ್ಲಿ ಇತ್ತು. ಸ್ಪಾಟಿಗೆ ಬಂದಿದ್ದಂತ ಮೀಡಿಯಾದವರು ಈ ಜಂಪ್ ನ ಮಾಡಕ್ಕಿಂತ ಮುಂಚೆ ಎಲ್ರದ್ದು ಇಂಟರ್ವ್ಯೂ ಕೂಡ ತಗೊಂಡಿದ್ರು. ಆ ಇಂಟರ್ವ್ಯೂ ನಲ್ಲಿ ಉದಯ್ ಕ್ಲಿಯರ್ ಆಗಿ ಹೇಳ್ತಾರೆ, ನನಗೆ ಹುಷಾರಿಲ್ಲ, ಜ್ವರ ಬಂದತಿ ಅಂತ. ಸಿಗಾಕೊಂಡು ಆಗಿದೆ ಬಾಸ್, ಎಲ್ಲೋಡಕ್ಕೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಹೆಲಿಕಾಪ್ಟರ್ ನೋಡ್ತಾ ಇದ್ದೀನಿ. ಫಸ್ಟ್ ನೆನ್ನೆ ಹೇಳ್ಬಿಟ್ಟೆ ಅವ್ರಿಗೆ ಜ್ವರ ಇದೆ ಸಾರ್ ಅಂತ, ಬೇರೆ ಆಪ್ಷನ್ ನೋಡ್ತಾರೇನೋ ಅಂತ. ಪರವಾಗಿಲ್ಲ, ಒಂದು 50-60 ಅಡಿ ಅಷ್ಟೇನೆ ಅಂತ ಹೇಳ್ಬಿಟ್ಟು
ಹೇಳ್ಬಿಟ್ಟು ಇಲ್ಲಿ ಬಂದು 100 ಅಂತ ಹೇಳ್ತಾ ಇದ್ದಾರೆ. ನಾರ್ಮಲ್ ಆಗಿರೋರ್ ಕೈಲೇ ಇಂಥ ರಿಸ್ಕ್ ಇರೋಂಥ ಸ್ಟಂಟ್ಸ್ ಗಳನ್ನ ಪರ್ಫಾರ್ಮ್ ಮಾಡಕ್ ಆಗಲ್ಲ. ಅಂತದ್ರಾಗ ಜ್ವರ ಬಂದಿರೋ ಒಂದು ವ್ಯಕ್ತಿನ ಅಷ್ಟು ಮೇಲಿಂದ ಆರಿಸಿದ್ದು ಎಷ್ಟು ಸರಿ ಅಂತ ನೀವೇ ಕಮೆಂಟ್ಸ್ ಮಾಡ್ರಿ ಅಂತ ಹೇಳ್ಬಿಟ್ಟು ನಾವು ಜೋಶಲ್ಲಿ ಖುಷಿಯಾಗಿ. ಬಟ್ ಆಮೇಲೆ ನೋಡ್ರಿ ಡೂಪೆಲ್ಲ ಇಲ್ಲ ನೀವೇ ಮಾಡ್ಬೇಕು ಅಂದ್ರು. ಅದು ನಿನ್ನೆ ಸಂಜೆ ಹೇಳಿದ್ರು. ಭಯ ಸ್ಟಾರ್ಟ್ ಆಗೋಯ್ತು. ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ಫಸ್ಟ್ ಬಂದು ಎಗರ್ಕೊಂಬಿಡೋಣ ಅಂತ ಬಂದ್ಬಿಟ್ಟಿದೀವಿ. ಆ ಚಾಪರ್ ಬರ ಕಾಯ್ತಾ ಇದೀವಿ. ಬಂದಿನ ಫಸ್ಟ್ ಎಗರ್ಬಿಡ್ತೀವಿ, ಒಂದು ಭಯ ಹೋಗ್ಬಿಡ್ಲಿ ಅಂತ. ಅನಿಲ್ ಮತ್ತೆ ಉದಯ್ ಇಷ್ಟು ಕ್ಲಿಯರ್ ಆಗಿ ಹೇಳಿದ್ರು ಕೂಡ ಈ ಫಿಲ್ಮಿನ್ ಟೀಮ್ನವರು ಅವ್ರನ್ನ ಜಂಪ್ ಮಾಡಿಸಿದ್ರು. ಆಮೇಲೆ ದುನಿಯಾ ವಿಜಯ್ ಅವರು ಕೂಡ ಜಂಪ್ ಮಾಡಕ್ಕಿಂತ ಮುಂಚೆ ಇಂಟರ್ವ್ಯೂನ ಕೊಟ್ಟಿದ್ರು. ಯಾಕಂದ್ರೆ ಒಂದು ಎಷ್ಟು ಅಡಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಹೈಟಲ್ಲಿ, ತಿರ್ಗಾ ಬಿದ್ದ ಮೇಲೆ ಎಷ್ಟು ಅಡಿ ಒಳಗೆ ಹೋಗ್ತೀವಿ ಗೊತ್ತಿಲ್ಲ. ಪದೇ ಪದೇ ನಾವು ಸಾವನ್ನ ತಟ್ಟು ನೋಡ್ತಾ ಇರಬೇಕು ಹೆಂಗಿರುತ್ತೆ ಅಂತ. ಅದಿಷ್ಟ ನನಗೆ. ಸೊ ಈ ಇನ್ಸಿಡೆಂಟ್ ಆಗ್ತಿದ್ದಂಗೆ ಬಹಳಷ್ಟು ಜನ ಸೆಲೆಬ್ರಿಟಿಗಳು ಅವ್ರವ್ರ ಸ್ಟೇಟ್ಮೆಂಟ್ಸ್ ನ ಕೊಟ್ರು. ರವಿ ವರ್ಮನ್ ಮೇಲೆ ಎಷ್ಟು ಕೋಪ ಬಂದಿದೆ ನನಗೆ. ಎಸ್ ಸರ್, ತೆಗೆದು ಕಪಾಳ ಕೂಡ ಎಸ್ ಸರ್, ಹೇಳಿ ಸರ್. ಇವರೆಲ್ಲ ಈಡೇರಿಸ್ಕೊಳ್ರಿ. ನೋಡಿ, ಇವ್ರಿಗೆ ಒಂದು ಜೀವ ಅಂದ್ರೆ ಏನು, ಅದ್ರ ಬೆಲೆ ಏನು, ಕಾಮನ್ ಸೆನ್ಸ್ ಬೇಡವಾ? ಇವರೆಲ್ಲ ದೊಡ್ಡ ದೊಡ್ಡ ಪಿಕ್ಚರ್ ಮಾಡಿದ್ದೇನೆ ನಾನು, ಇಷ್ಟು ದೊಡ್ಡ ಪಿಕ್ಚರ್ಗಳು ಅಂತ ಮಾತಾಡ್ತಾರ. ಇದೇ ನಾವೇ ಒಪ್ಕೋತಾ ಇದೀವಿ. ಹೌದು, ನೆಗ್ಲಿಜೆನ್ಸ್ ಅನ್ನೋದು ರವಿವರ್ಮನ್ ಕಡೆಯಿಂದ ಆಗಿದೆ. ಅದೇನು ಅಂತ ಅವ್ರು ತಿಳಿಪಡಿಸ್ತಾರೆ. ಇಲ್ಲಿಂದ ಹಾರೋದು ಆ್ಯಂಡ್ ಐ ಡೋಂಟ್ ನೋ ಯಾವ ಪ್ರಿಕಾಷನ್ಗಳು ತಗೊಂಡಿದ್ದಾರೆ, ಏನು ಮಾಡಿದ್ದಾರೆ ಅಂತ. ಆರ್ಟಿಸ್ಟ್ ಆಗಿ ನಾನು ಏನೋ ಚೆನ್ನಾಗಿ ಮಾಡ್ಬಿಡ್ತೀನಿ, ನಾಳೆ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ಬಿಡುತ್ತೆ. ಆ ಟೈಮಲ್ಲಿ ಈ ಘಟನೆ ನಡೆದಾಗ ಎಲ್ಲರೂ ಫೈಟ್ ಮಾಸ್ಟರ್ ರವಿ ವರ್ಮಾ ಅವ್ರಿಗೆ ಬೈತಿದ್ರು. ಬಟ್ ಕೆಲವು ವರ್ಷಗಳಾದ್ಮೇಲೆ ರವಿ ವರ್ಮಾ ಅವರು ಒಂದು ಇಂಟರ್ವ್ಯೂ ಕೊಟ್ಟು ಅದರಲ್ಲಿ ಎಲ್ಲ ಕ್ಲಾರಿಟಿನೂ ಕೊಟ್ರು. ನೀವು ನಂಬಲ್ಲ, ಈ ಫೈಟ್ ಮಾಡೋಕ್ಕೂ ಮುಂಚೆ ನಾನು ರಾಜ್ಕುಮಾರ್ ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿಗೆ ಬಂದಂಥ ಅನಿಲ್ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ದೆ. ಆಕ್ಚುಲಿ ರವಿ ವರ್ಮಾ ಅವರಿಗೆ ಈ ಸೀನ್ ನ ಶೂಟ್ ಮಾಡಕ್ಕೆ ಇಷ್ಟಾನೇ ಇರ್ಲಿಲ್ಲಂತೆ. ಅನಿಲ್ ಫೋರ್ಸ್ ಮಾಡಿದ್ಕೆ ಅವ್ರು ಈ ಸೀನ್ ನ ಶೂಟ್ ಮಾಡಕ್ ಒಪ್ಕೊಂಡ್ರಂತೆ. ಬಂದು ಇಲ್ಲ ನೀನು ಮಾಡ್ಕೊಡ್ಲೇಬೇಕು ಅಂತ ಮನೆ ಹತ್ರ ಫೋರ್ಸ್ ಮಾಡಿ ಲಾಕ್ ಮಾಡಿ. ನೋಡಿ, ನನ್ನ ಟೈಮ್ ಅಲ್ಲಿಗಿತ್ತು, ಬ್ಯಾಡ್ ಲಕ್ ಟೈಮ್. ಯಾರಿಗೆ? ಸುಂದರ್ ಅವ್ರಿಗೆ, ಆಮೇಲೆ ನಾಗಶೇಖರ್ ಇಬ್ರಿಗೂ ಹೇಳಿದ್ದೀನಿ ಫೋನ್ ಮಾಡ್ಬಿಟ್ಟು, ಸರ್ ದಯವಿಟ್ಟು ಕ್ಷಮಿಸಿ, ನಾನು ಬರೋಕ್ಕಾಗ್ತಾ ಇಲ್ಲ, ನನಗೆ ಇಲ್ಲೇ ಶೂಟಿಂಗ್ ಇದೆ. ಆಮೇಲೆ ಈ ಸೀನ್ ನ ಗ್ರೀನ್ ಮ್ಯಾಟ್ ಅಲ್ಲಿ ಶೂಟ್ ಮಾಡ್ಬೇಕಂತ ಎಲ್ಲ ಪ್ರಿಪರೇಷನ್ ಮಾಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಲೈವ್ ಆಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ರಂತೆ. ಆ್ಯಕ್ಚುಲಿ ಆದಷ್ಟು ಗ್ರೀನ್ ಮ್ಯಾಟಲ್ಲೇ ಶೂಟ್ ಮಾಡಬೇಕು ಅಂತ ಎಲ್ಲ ಫಿಕ್ಸ್ ಆಗಿತ್ತು. ಎಲ್ಲ ಶೂಟಿಂಗು ರೆಡಿಯಾಗಿ ಗ್ರೀನ್ ಮ್ಯಾಟ್ ಎಲ್ಲ ಸೆಟ್ ಹಾಕೊಂಡು ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ. ಆಮೇಲೆ ಅನಿಲ್ ಮತ್ತೆ ಉದಯ್ ಯಾಕೆ ಸೇಫ್ಟಿ ಜಾಕೆಟ್ಸ್ ಗಳನ್ನ ಹಾಕೊಂಡಿರ್ಲಿಲ್ಲ ಅಂತ ಕ್ಲಾರಿಟಿನ ರವಿ ವರ್ಮಾ ಅವರು ಕೊಟ್ರು. ದುನಿಯಾ ವಿಜಯ್ ಅವ್ರಿಗೆ ಜಾಕೆಟ್ ಹಾಕ್ತೀವಿ, ನನ್ನ ಜಾಕೆಟೇ ಬೇಡ ಏನೋ ಬೇಡ ಅಂತ ಕಿತ್ತು ಬಿಸಾಕ್ಬಿಟ್ಟು ನಾನು ಹಂಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಬೈದ್ಬಿಟ್ಟು ಅವ್ರಿಗೆ ಜಾಕೆಟ್ ಹಾಕ್ಸಿದ್ದೀವಿ. ಮತ್ತೆ ನಾನು ಮತ್ತು ಚಿನ್ನಯ್ಯ ನಾನು ಬೈದ್ಬಿಟ್ಟು ಜಾಕೆಟ್ ಹಾಕ್ಸಿದ್ದೀವಿ. ನೀವು ದಯವಿಟ್ಟು ಹಾಕ್ಕೊಳ್ಳಿ, ನೀವು ಇದೆಲ್ಲ ಸರಿ ಇಲ್ಲ ಅಂತ ಹೇಳಿ ಜಾಕೆಟ್ ಹಾಕಿ ಮೇಲ್ಗಡೆ ಶರ್ಟ್ ಹಾಕ್ಸಿದ್ದೀವಿ. ಇವರಿಬ್ರಿಗೆ ಹಿಂಸೆ ಮಾಡಿದ್ರೆ 6 ಪ್ಯಾಕ್ ತೋರಿಸಲೇಬೇಕು ಅಂತ ಇವರಿದು. ಸೊ ಅನಿಲ್ ಮತ್ತೆ ಉದಯ್ ಅವರು ಜಂಪ್ ಮಾಡಿ ಮುಳುಗಿದಾಗ ದುನಿಯಾ ವಿಜಯ್ ಅವರು ಬಹಳ ದುಃಖ ಪಟ್ರು. ಯಾಕಂದ್ರೆ ಅವರಿಬ್ರು ದುನಿಯಾ ವಿಜಯ್ ಅವರಿಗೆ ಸ್ಟೂಡೆಂಟ್ಸ್ ತರ. ಇಂಡಸ್ಟ್ರಿಲಿ ತುಂಬಾ ಹೆಲ್ಪ್ ನ ದುನಿಯಾ ವಿಜಯ್ ಅವರು ಅನಿಲ್ ಮತ್ತೆ ಉದಯ್ಗೆ ಮಾಡಿರ್ತಾರೆ. ಆಕ್ಚುಲಿ ಅವತ್ತು ಅನಿಲ್ ಮತ್ತೆ ಉದಯ್ ದೇಹನ ಎಲ್ಲರೂ ಸೇರಿ ಹುಡುಕಿದ್ರು ಸಿಗಲ್ಲ. ಇವರಿಬ್ರು ದೇಹ 3 ದಿನ ಆದ್ಮೇಲೆ ಸಿಕ್ತತಿ. ಅವ್ರವ್ರ ಪಾಡ್ಗೆ ಅವ್ರಿಗೆ ಹೋಗ್ತಾ ಇದ್ರು. 3 ದಿನ ನಾವು ದಿನ ಮನೆಗೆ ಬರೋದು, ಮಲಗೋದು, ತಿರ್ಗಾ ಬೆಳಿಗ್ಗೆ ಎದ್ದೋಗೋದು, ತಿರ್ಗಾ ರಾತ್ರಿ ಅಲ್ಲೇ ಇರೋದು, ತಿರ್ಗಾ ಬರೋದು, ತಿರ್ಗಾ ಹೋಗೋದು, ಈ ಥರ ಮಾಡ್ಕೊಂಡಿದ್ವಿ. ಒಂದು ದಿವಸ ಈ ಥರ ಉದಯ್ದು ಬರ್ತಾ ಇದೆ ಅಂತ ಅಂದ್ಬಿಟ್ಟು ತೊಗೊಂಡು ಇದು ಮಾಡಿದ್ರು. ನಾವೊಂದು ನಮ್ಮ ಫ್ಯಾಮಿಲಿಯವರೆಲ್ಲ ನೋಡಿದ್ವಿ. ಆ ರೀತಿ ಯಾವ ಮನುಷ್ಯನಿಗೂ ಆ ರೀತಿ ಆಗಬಾರ್ದು. ಆ ರೀತಿ ತೇಲ್ತು ಉದಯ್ದು ಶವ. ರೀಸೆಂಟ್ ಆಗಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂನ ಕೊಟ್ಟಾಗ ಉದಯ್ ಅವ್ರ ತಂದೆ ಈ ತರ ಹೇಳಿದ್ರು. ತೆಲುಗಲ್ಲಿ ಜಕ್ಕಣ್ಣ ಅಂತ, ಅದರಲ್ಲೇ ಇವ್ರಿಗೆ ಸ್ವಲ್ಪ ಮನಸ್ತಾಪ ಬಂದಿದ್ವಿ. ವಿಜಿಗೂ ಇವ್ರಿಗೆ ಇವರು ನನ್ನ ಮಾತಿಲ್ದ್ರ ಎಲ್ಲೂ ಹೋಗ್ಬಾರ್ದು ಅಂತ, ಬೇರೆ ಭಾಷೆಯವ್ರು ಏನೋ ಬಂದು ಕರೆದ್ರೆ ನನ್ನ ಮಾತಿಲ್ದ್ರ ಹೋಗ್ಬಾರ್ದು ಅಂತ ಇವ್ರು ಮಾತು ಕೊಟ್ಟಿದ್ರಂತೆ. ಯಾರಿಗೆ? ವಿಜಿಗೆ. ಇದೇ ಒಂದು ಇಂಟರ್ವ್ಯೂ ನಲ್ಲಿ ಉದಯ್ ಅವ್ರ ತಂದೆ ಕೆಲವು ಅಲಿಗೇಷನ್ಸ್ ಗಳನ್ನು ಮಾಡ್ತಾರ. ಸೊ ವಿಜಯ್ ಅವ್ರಿಗೆ ಮತ್ತು ಉದಯ್ಗೆ ಮನಸ್ತಾಪ ಬಂದಿದ್ದಕ್ಕೂ ಇವರ ಕೊನೆ ದಿನದ ದುರಂತಕ್ಕೂ ಸಂಬಂಧ ಇದೆಯಾ? ಸಂಬಂಧ ಇದೆ. ಹೆಂಗೆ? ಇದೇನೆ ನಾನು ಹೇಳ್ದಂಗೆ ನೀನು ನಡ್ಕೊಂಡಿಲ್ಲ, ನೀವು ನಿಮ್ಮ ಇಷ್ಟವಾಗಿ ನಡ್ಕೊಂಡ್ರಿ ಅಂತ. ಆಬ್ವಿಯಸ್ಲಿ ಈ ಒಂದು ಇನ್ಸಿಡೆಂಟ್ ನಡೆದ್ಮೇಲೆ ಈ ಮಾಸ್ತಿಗುಡಿ ಫಿಲ್ಮ್ ಟೀಮ್ನವ್ರ ಮೇಲೆ ಒಂದು ಕೇಸು ಹಾಕತಿ. ಕೋರ್ಟ್ ಅಲ್ಲಿ ಈ ಕೇಸು ಇವತ್ತಿನ ತನಕ ನಡೆಯಕತೈತಿ. ಎಷ್ಟು ವರ್ಷ ಆಯ್ತು? 9 ವರ್ಷ. 9 ವರ್ಷ ಆಯ್ತು. ಇನ್ನೂ ಮುಗಿದಿಲ್ಲ ಕೇಸು? 9 ವರ್ಷ ಆಯ್ತು. ಯಾವ ಮುಗಿಯುತ್ತೆ? ಯಾರು ಗೊತ್ತು ಎಷ್ಟು ದಿನಕ್ಕೆ ಅಂತ ನಾವು ಹೆಂಗೆ ಹೇಳಕ್ಕಾಗತ್ತೆ. ಸೊ ಈ ಒಂದು ಇನ್ಸಿಡೆಂಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇತಿಹಾಸದಲ್ಲಿ ನಡೆದಂತ ಅತ್ಯಂತ ಕೆಟ್ಟ ಇನ್ಸಿಡೆಂಟ್. ಬ್ರೈಟ್ ಫ್ಯೂಚರ್ ಇದ್ದಂತ ಅನಿಲ್ ಮತ್ತೆ ಉದಯ್ ಅವ್ರದ್ದು ಜೀವ ತಗೊಂಡಂತ ಒಂದು ಘಟನೆ. ಆಬ್ವಿಯಸ್ಲಿ ಈ ಇನ್ಸಿಡೆಂಟ್ ನಡೀದೇ ಇದ್ದಿದ್ರೆ ಅನಿಲ್ ಮತ್ತೆ ಉದಯ್ ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಅತ್ಯಂತ ದೊಡ್ಡ ವಿಲನ್ಸ್ ಗಳಾಗಿ ಬೆಳೆದಿರೋರು. ಆಮೇಲೆ ಅವರು ಆ ಟೈಮ್ ಅಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಲಿ ಹೋಗಿ ಕೂಡ ಆಕ್ಟ್ ಮಾಡ್ತಿದ್ರು. ಅಲ್ಲೂ ಕೂಡ ಅವ್ರಿಗೆ ಬೆಳೆಯಕ್ಕೆ ಬಹಳ ಅಪರ್ಚುನಿಟಿಗಳಿದ್ವು. ಸ್ಟಿಲ್ ಈ ಒಂದು ಕೆಟ್ಟ ಘಟನೆಯಿಂದ ಅವ್ರು ತಮ್ಮ ಜೀವನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು.
ಸೊ ಈ ಒಂದು ಇನ್ಸಿಡೆಂಟ್ ಬಗ್ಗೆ ನನಗೆ ವಿಡಿಯೋ ಮಾಡ್ಬೇಕಂತ ಅನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡಿದೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೇನು ಅನಿಸುತ್ತೆ ಈ ಇನ್ಸಿಡೆಂಟ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ರಿ.